ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾನಿವತ್ತು ಒಂದು ಮ್ಯಾಂಗ್ಳೂರಿಯನ್ ಎಗ್ ಕರಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇದು ನೀವು ದೋಸೆ, ಇಡ್ಲಿ, ಚಪಾತಿ ಅಥವಾ ರೈಸ್ ಜೊತೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಹಾಗಾದರೆ ನೋಡೋಣ, ರೆಸಿಪಿ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು 6 ಮೊಟ್ಟೆಗಳನ್ನು ಬೇಯಿಸ್ಕೊಂಡು ಸೈಡಿಗೆ ಇಟ್ಕೊಳ್ತಿದ್ದೀನಿ. ಇವಾಗ ನಾವಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನೊಂದು ಪ್ಯಾನ್ ತಗೊಂಡು ಬಿಸಿ ಮಾಡಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ 1 ಸ್ಪೂನ್ ಧನಿಯಾ ಕಾಳು, ಅರ್ಧ ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಸೋಂಪು, ಬಡಿಸೊಪ್ಪು, ಒಂದು 5-6 ಬ್ಯಾಡಗಿ ಚಿಲ್ಲಿ, ಬ್ಯಾಡಗಿ ಮೆಣಸು, ಒಂದು ಸ್ವಲ್ಪ ಕರಿಬೇವು ಆ್ಯಡ್ ಮಾಡಿಕೊಂಡು ಅದಕ್ಕೆ ಅರ್ಧ ಸ್ಪೂನ್ ಕಾಳು ಮೆಣಸು, ಪೆಪ್ಪರ್, ಮತ್ತು ಒಂದು ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಒಂದು ಎರಡೇ ನಿಮಿಷ ಇದು ಫ್ರೈ ಆಗಿಬಿಡುತ್ತೆ ಬೇಗನೆ. ಇದನ್ನೇ ಡ್ರೈ ರೋಸ್ಟ್ ಆದರೂ ಮಾಡ್ಕೋಬೋದು. ನಾನು ಒಂಚೂರು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಇಲ್ಲಿ. ಇವಾಗ ನಾವು 1 ಕಪ್ಪು ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ಳೋಣ. ಅದನ್ನು ಕೂಡ ಒಂದೇ 1 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು 1/4 ಸ್ಪೂನ್ ಅರಿಶಿನ ಪುಡಿ ಹಾಕಿ ನಾನು ಇದನ್ನು ಫ್ರೈ ಮಾಡ್ತಿದ್ದೀನಿ. ಫ್ಲೇಮ್ ನಾನು ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು 5-6 ಎಸಳು ಬೆಳ್ಳುಳ್ಳಿ, ಒಂದು ಚಿಕ್ಕ ತುಂಡು ಹುಣಸೆ ಹುಳಿ ಸೇರಿಸ್ಕೊಂಡು ಇವಾಗ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇದು ತಣ್ಣಗಾದ್ಮೇಲೆ ಒಂದು 10 ನಿಮಿಷ ತಣ್ಣಗಾಗ್ಲಿಕ್ಕೆ ಬೇಕು. ಇವಾಗ ನಾವೊಂದು ಮಿಕ್ಸಿ ಜಾರ್ ತಗೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಬರಬೇಕು. ತಣ್ಣಗಾದ್ಮೇಲೆ, ಬಿಸಿ ಇರುವಾಗಲೇ ಹಾಕಬಾರ್ದು. ಇವಾಗ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ನುಣ್ಣಗೆ ರುಬ್ಕೊಂಡು ಬರೋಣ. ನೋಡಿ, ಈ ಥರ ಇವಾಗ ನುಣ್ಣಗೆ ಪೇಸ್ಟ್ ಆಗಿದೆ. ಇದು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಇದನ್ನು ಸೈಡಿಗೆ ಇಟ್ಕೊಂಡು ನಾವು ಮೊಟ್ಟೆ ಬೇಯಿಸ್ಕೊಂಡಿದ್ದೀವಲ್ವ, ಅದನ್ನು ಇವಾಗ ಅದರ ಸಿಪ್ಪೆಗಳನ್ನೆಲ್ಲ ತೆಗಿಯೋಣ. ಇದು ಮೊಟ್ಟೆ ಬೇಯಿಸ್ಕೊಂಡು ನೀರೆಲ್ಲ ತಣ್ಣಗಾದ್ಮೇಲೆ ಸಿಪ್ಪೆ ತೆಗಿಲಿಕ್ಕೆ ಚೆನ್ನಾಗಿ ಬರುತ್ತೆ. ನೀರು ಚೇಂಜ್ ಮಾಡಿ ನಾವು ತಣ್ಣೀರಲ್ಲಿ ಹಾಕ್ಕೊಂಡು ಇಟ್ಕೊಂಡಿರಬೇಕು ಒಂದು 5-10 ನಿಮಿಷ. ಆವಾಗ ಚೆನ್ನಾಗಿ ಸಿಪ್ಪೆ ತೆಗಿಲಿಕ್ಕೆ ಬರುತ್ತೆ. ಇನ್ನೊಂದು ಟಿಪ್ಸ್ ಏನಂದರೆ, ಇಲ್ಲಿ ನಾವು ಮೊಟ್ಟೆ ಬೇಯಿಸುವಾಗ ನಾವು ಅದಕ್ಕೆ ಸಾಲ್ಟ್ ಹಾಕಬೇಕು. ಸಾಲ್ಟ್ ಹಾಕಿದರೆ ಮೊಟ್ಟೆ ಸಿಪ್ಪೆಗಳೆಲ್ಲ ಚೆನ್ನಾಗಿ ಒಡೆದು ಅದರೊಳಗಡೆ ನೀರು ಹೋಗಿ ನಾವು ಸಿಪ್ಪೆ ತೆಗೆಯುವಾಗ ಈಸಿಯಾಗಿ ಚೆನ್ನಾಗಿ ತೆಗಿಲಿಕ್ಕೆ ಬರುತ್ತೆ. ನೋಡಿ, ನಾನಿಲ್ಲಿ ಎಲ್ಲ ಮೊಟ್ಟೆಗಳ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ಅರ್ಧ ಕಟ್ ಮಾಡಿಕೊಂಡು ನಾವು ಗ್ರೇವಿಗೆ ಯೂಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ದಪ್ಪ ತಳದ ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ತಿದ್ದೀನಿ. ಮೊದಲಿಗೆ ನಾನು ಹೈ ಫ್ಲೇಮ್ ಇಟ್ಕೊಂಡಿದ್ದೀನಿ. ಪಾತ್ರೆ ಬಿಸಿ ಆದಮೇಲೆ ಇದನ್ನು ಸಿಮ್ಮಿಗೆ ಇಟ್ಕೊಂಡು ಒಂದು ಚೂರು ರೆಡ್ ಚಿಲ್ಲಿ ಪೌಡರ್ ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ನಾವು ಅರ್ಧ ಭಾಗ ಮಾಡಿ ಇಟ್ಕೊಂಡಿರುವಂಥ ಮೊಟ್ಟೆ ಪೀಸ್ಗಳನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. 2 ಸೈಡ್ ತಿರುಗಿಸಿ ಫ್ರೈ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಟೇಸ್ಟ್ ತುಂಬ ಎನ್ಹ್ಯಾನ್ಸ್ ಆಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದೇನೆಂದರೆ, ಮೊಟ್ಟೆಗಳು ಗ್ರೇವಿಗೆ ಹಾಕಿದಾಗ ಅದು ಬಿಟ್ಕೊಳ್ಳೋದಿಲ್ಲ. ನೋಡಿ, ಇದನ್ನು 2 ಸೈಡ್ ತಿರುಗಿಸಿ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ. ಉರಿ ಮಾತ್ರ ನೀವು ಸಿಮ್ಮಾಗಿ ಇಟ್ಕೊಳ್ಳಿ, ಯಾಕಂದರೆ ಇಲ್ಲಾದರೆ ನಾವು ಇದು ಚಿಲ್ಲಿ ಪೌಡರ್ ಮತ್ತು ಹಲ್ದಿ ಪೌಡರ್ ಹಾಕಿರೋದ್ರಿಂದ ಅದು ಕಪ್ಪಾಗುತ್ತೆ. ಹಾಗೆ ಆಗಬಾರ್ದು, ಅದಕ್ಕೆ ಸಿಮ್ಮಲ್ಲೇ ಇಟ್ಕೊಳ್ಬೇಕು ನಾವು. ನೋಡಿ, ಇದು ಇಲ್ಲಿ ಸರಿಯಾಗಿ ಕರೆಕ್ಟಾಗಿ ಬಂದಿದೆ, ಏನೂ ಆಗಿಲ್ಲ. ಒಂದು 2 ನಿಮಿಷ ಹಾಗೇ ನಾವು ಫ್ರೈ ಮಾಡಬೇಕು. ನೋಡಿ, ಇವಾಗ ಇದು ಆಗಿದೆ. ನಾವೊಂದು ಪ್ಲೇಟಲ್ಲಿ ಇದನ್ನು ತೆಗೆದು ಸೈಡಿಗೆ ಇಟ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ಪೀಸ್ಗಳು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಆಲ್ರೆಡಿ ಇರೋ ಪಾತ್ರೆಗೆ ಇನ್ನೂ ಸ್ವಲ್ಪ ಎಣ್ಣೆ ಸೇರಿಸ್ಕೋಬೇಕು. ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ.
ನಿಮಗೆ ಜಾಸ್ತಿ ಎಣ್ಣೆ ಬೇಕಂದರೆ ನೀವು ಹಾಕ್ಕೋಬೋದು. ನಾನಿಲ್ಲಿ ಯಾವಾಗಲೂ ಸ್ವಲ್ಪ ಮೀಡಿಯಮ್ ಎಣ್ಣೆನೇ ಯೂಸ್ ಮಾಡೋದು, ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ. ಇಲ್ಲಿ ನಾನು ಆಲ್ರೆಡಿ ಈರುಳ್ಳಿ ಮತ್ತು ಟೊಮೆಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಚಿಕ್ಕ ಈರುಳ್ಳಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ 2 2 ಅಥವಾ 3 ಹಸಿಮೆಣಸಿನ್ಕಾಯಿ ಮತ್ತು ಚಿಕ್ಕ ಒಂದು ತುಂಡು ಶುಂಠಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಮತ್ತೆ ಆ್ಯಡ್ ಮಾಡಿದ್ದೀನಿ ನಾನು, ಕಡಿಮೆ ಅಂತ ಅನ್ನಿಸ್ತು ನನಗೆ. ಇದನ್ನು ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡಬೇಕು. ಇಲ್ಲಿ ನಾವು ಇವಾಗ ಒಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ, ಒಂದು 1/4 ಚಮಚ ಆಗುವಷ್ಟು. ಮತ್ತು ಟೊಮ್ಯಾಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಸಾಲ್ಟ್ ಸೇರಿಸೋದ್ರಿಂದ ಈರುಳ್ಳಿ ಮತ್ತು ಟೊಮ್ಯಾಟೊ ಬೇಗನೆ ಬೇಯುತ್ತೆ, ಸಾಫ್ಟ್ ಆಗುತ್ತೆ. ಒಂದು 2 ನಿಮಿಷ ಬೇಕು ಟೊಮ್ಯಾಟೊ ಸಾಫ್ಟ್ ಆಗೋವರೆಗೆ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಇಲ್ಲಿ ನಾನು ಅರ್ಧ ಚಮಚ ಚಿಕನ್ ಮಸಾಲ ಪೌಡ್ರು ಮತ್ತು ಅರ್ಧ ಚಮಚ ಗರಂ ಮಸಾಲ ಪೌಡ್ರ್ ಸೇರಿಸ್ತಿದ್ದೀನಿ. ಯಾಕಂದರೆ ಗ್ರೈಂಡ್ ಮಾಡುವಾಗ ಯಾವುದೇ ಗರಂ ಮಸಾಲ ಮಸಾಲೆಗೆ ನಾನು ಮಿಕ್ಸ್ ಮಾಡಿಲ್ಲ, ಅದಕ್ಕೆ ಇವಾಗ ಅರ್ಧ ಚಮಚ ಸೇರಿಸಿದ್ದೀನಿ. ಈ ಥರ 1-2 ನಿಮಿಷ ನಾವು ಇದೇ ಥರ ನಾವು ಓಪನ್ ಪ್ಯಾನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಇದು ಮಸಾಲೆ ಇದೇ ಥರ ದಪ್ಪ ಇರಬೇಕು, ನಾವು ಇದಕ್ಕೆ ಆಲ್ರೆಡಿ ನೀರು ಸೇರಿಸ್ಕೋಬಾರ್ದು. ಇದನ್ನು ಕೂಡ ಮತ್ತೆ ಒಂದು 3 ನಿಮಿಷ ಹಾಗೆ ಓಪನ್ ಪ್ಯಾನಲ್ಲಿ ನಾವು ಫ್ರೈ ಮಾಡ್ತಾ ಬೇಯಿಸ್ಕೋಬೇಕು. ಇವಾಗ ನೋಡಿ ವಾಟರ್ ಕನ್ಸಿಸ್ಟೆನ್ಸಿ ರೆಡ್ಯೂಸ್ ಆಗಿದೆ, ಮಸಾಲೆ ದಪ್ಪ ಆಗಿದೆ. ಈಗ ನಾವು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಉಳ್ಕೊಂಡಿದೆಯಲ್ಲ ಮಸಾಲೆ, ಅದಕ್ಕೆ ನೀರು ಸೇರಿಸಿ ಮಿಕ್ಸಿ ಜಾರನ್ನ ತೊಳೆದು ನಾನು ಆ ನೀರನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಅದೇ ಥರ ನಾನು ಇದನ್ನು ಮಿಕ್ಸ್ ಮಾಡ್ತಾ ಬೇಯಿಸ್ತಾ ಇದ್ದೀನಿ. ಇದನ್ನು ನಾನು ಮುಚ್ಚಿಡ್ತಾ ಇದ್ದೀನಿ. ಇವಾಗ ಉರಿ ಮಾತ್ರ ನಾನು ಸಿಮ್ಮಿಗಿಟ್ಟು ಒಂದು 5 ನಿಮಿಷ ಮುಚ್ಚಿ ಮಸಾಲೆ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ನೋಡಿ ಇವಾಗ ಸೈಡಲ್ಲಿ ಎಣ್ಣೆ ಬಿಟ್ಟಿದೆ, ಈ ಥರ ಆಗಬೇಕು. ಮತ್ತು ಕರೆಕ್ಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇವಾಗ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಬಿಸಿ ನೀರು ಸೇರಿಸ್ಕೊಂಡಿದ್ದೀನಿ. ನಮಗೆ ಕನ್ಸಿಸ್ಟೆನ್ಸಿ ಗ್ರೇವಿ ಎಷ್ಟು ದಪ್ಪ ಎಷ್ಟು ಥಿಕ್ ಬೇಕು ಅಂತ ನೋಡಿಕೊಂಡು ಅರ್ಧ ಗ್ಲಾಸ್ ಬಿಸಿ ನೀರೇ ಸೇರಿಸಿ, ತಣ್ಣೀರು ಸೇರಿಸಿದರೆ ಕುಕ್ಕಿಂಗ್ ಪ್ರೊಸೆಸ್ ಸ್ಟಾಪ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಇದೆ, ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಈಗ ಇದು ಮಸಾಲೆ ಕುಕ್ ಆಗಿದೆ. ನಾವೀಗ ಎಗ್ ಪೀಸ್ಗಳನ್ನು ಇವಾಗ ಸೇರಿಸ್ಕೊಳ್ಳೋಣ. ಎಲ್ಲ ಪೀಸ್ಗಳನ್ನು ಸೇರಿಸಿ ಆದಮೇಲೆ ಉರಿ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿಟ್ಟು, ಮೀಡಿಯಮ್ ಅಥವಾ ಸಿಮ್ ಇಟ್ಕೊಂಡ್ರೂ ಆಗುತ್ತೆ. ಮತ್ತೆ ಒಂದು 5 ನಿಮಿಷ ನಾವು ಮುಚ್ಚಿಟ್ಟು ಹಾಗೆಯೇ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ಗ್ರೇವಿ ಕುದೀತಾ ಇದೆ ಮತ್ತು ಎಗ್ ಪೀಸ್ಗಳು ಅದ್ರ ಜೊತೆನೇ ಬೆರೆತು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಈಗ ಇದು ನಾನು ಫೈನಲಿ ಕೊತ್ತಂಬರಿ ಸೊಪ್ಪಿಂದ ಇದನ್ನು ಗಾರ್ನಿಷಿಂಗ್ ಮಾಡ್ತಾಯಿದ್ದೀನಿ. ನಮ್ಮ ಮ್ಯಾಂಗ್ಳೂರಿಯನ್ ಎಗ್ ಕರಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇವತ್ತಿಗೆ ಇಷ್ಟೇ. ಇದನ್ನು ನೀವು ದೋಸೆ, ಚಪಾತಿ ಯಾವುದ್ರ ಜೊತೆ, ಇಡ್ಲಿ ಜೊತೆ ಯಾವ ಜೊತೆನೂ ತಿನ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.